ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗು ಬೆಳಗ್ಗೆಯಿಂದನೇ ಶುರು ಮಾಡಿದ್ದೀನಿ. ಇವತ್ತೆದ್ದು ಸ್ವಲ್ಪ ಲೇಟ್ ಆಯಿತು. ನನ್ನ ಮಗಳು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಕೂಡ ಇದೆ, ಹೋಗಬೇಕು. ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಿದ್ದೀನಿ. ಬೆಳಗ್ಗೆ ಹೆಣ್ಮಕ್ಳು ಹೇಳೋದು ಸ್ವಲ್ಪ ಲೇಟ್ ಆದರೂ ಮನೆ ಕೆಲಸ ಎಲ್ಲ ಆ ಕಡೆ ಈ ಕಡೆ ಆಗುತ್ತೆ. ಎಷ್ಟು ಬೇಗ ಇದ್ರೂ ಕೆಲಸಗಳು ಮುಗಿಯೋದೇ ಇಲ್ಲ. ಅಂಥದ್ರಲ್ಲಿ ಇವತ್ತು ಲೇಟಾಗಿ ಎದ್ದಿದ್ದೀನಿ. 9:30ಗೆಲ್ಲ ಟೈಮ್ ಕೊಟ್ಟಿದ್ದಾರೆ, ಆ ಟೈಮ್ಗೆ ಹೋಗಬೇಕು ಪೇರೆಂಟ್ಸ್ ಮೀಟಿಂಗ್ಗೆ. ಸೊ ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಹೋಗ್ತೀನಿ. ಟಿಫನ್ನು ಬಂದುಬಿಟ್ಟು ಮಾಡೋದು ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಎಷ್ಟು ಕೆಲಸ ಆಗುತ್ತೆ ಅಂತ. ರಾತ್ರಿ ಅಡುಗೆ ಮನೆ ಕ್ಲೀನ್ ಮಾಡಿ ಕೂಡ ಮಲಗಿಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಅಡುಗೆ ಮನೆ ಕೂಡ ಕ್ಲೀನ್ ಮಾಡ್ಕೊಬೇಕು. ಪಾತ್ರೆ ಎಲ್ಲ ತೊಳೆದಾಯಿತು. ಇವಾಗ ಸಿಂಕೆಲ್ಲ ವಾಶ್ ಮಾಡ್ತಿದ್ದೀನಿ. ಒಂದು ಕಡೆ ಟೀ ಮಾಡೋಕೆ ಇಟ್ಟಿದ್ದೀನಿ. ಟೀ ಅನ್ಹೆಲ್ದಿ, ಬೆಳಗ್ಗೆ ಟೈಮು ಕುಡಿಬಾರ್ದು ಅಂತ ಎಷ್ಟೇ ಅಂದ್ಕೊಂಡ್ರು ಅದೊಂಥರ ನಮಗೆ ಎನರ್ಜಿ ಡ್ರಿಂಕ್ ಥರ. ಬೆಳಗ್ಗೆ ಅದನ್ನು ಕುಡಿಯೋದೇ ದಿನ ಸ್ಟಾರ್ಟ್ ಆಗೋದೇ ಇಲ್ಲ. ನನಗಾಗಲಿ ನನ್ನ ಹಸ್ಬೆಂಡ್ಗಾಗಲಿ ಇಬ್ರಿಗೂ ಸೇಮು. ಟೀ ಸ್ವಲ್ಪ ಜಾಸ್ತಿನೇ ಕುಡಿತೀವಿ. ಜಾಸ್ತಿ ಅಂದರೆ ಬೆಳಗ್ಗೆ ಟೈಮ್ ಅಂತೂ ಕಂಪಲ್ಸರಿ ಕುಡಿತೀವಿ. ಇನ್ನು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಇಬ್ಬರು ಎದ್ದಿಲ್ಲ. ಅವ್ರು 7 ವರ್ಷ ಎಲ್ಲ ಕೆಲಸ ಮಾಡಿಕೊಂಡ್ರೆ ಅವ್ರು ಎದ್ದಾದಮೇಲೆ ನನ್ನ ಮಗಳಿಗೆ ಸ್ನಾನ ಮಾಡ್ಸೋಕ್ಕೆ ಸರಿ ಹೋಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಬೇಗ ಮಾಡ್ತಿದ್ದೀನಿ, ಯಾಕಂದರೆ ಹೇಳೋದು ಲೇಟ್ ಆಯ್ತಲ್ವ. ನನ್ನ ಮಗಳಿಗೆ ಬೆಳಗ್ಗೆ ಟಿಫನ್ ಆದಮೇಲೆ ಯಾವಾಗಲೂ ಹಾಲು ಕೊಡ್ತೀನಿ. ಬಟ್ ಇವತ್ತು ಟಿಫನ್ ಮಾಡಲ್ಲ, ಬಂದಾದ್ಮೇಲೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬೆಳಗ್ಗೆನೇ ಹಾಲು ಕೊಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅವಳಿಗೂ ಕೂಡ ಹಾಲು ಬಿಸಿ ಮಾಡಿಟ್ಟಿದ್ದೀನಿ. ನಾವು ಹೆಣ್ಮಕ್ಳು ಮನೆಯಲ್ಲಿ ಮುಖ ತೊಳಿತೀವೋ ಇಲ್ವೋ ಗೊತ್ತಿಲ್ಲ. ಈ ಸಿಂಕ್ ಅಂದ್ರೆ ದಿನಕ್ಕೆ ಒಂದು 3-4 ಸಲ ಆದರೂ ತೊಳಿತೀವಿ. ಅದರಲ್ಲೂ ಏನು ಉಜ್ಜಿ ತೊಳಿತಾನೆ ಇರ್ತೀವಿ. ಇಲ್ಲ ಅಂದರೆ ಸಮಾಧಾನ ಆಗಲ್ಲ. ಅದಕ್ಕೆ ನೈಟ್ ಟೈಮಲ್ಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಇಷ್ಟು ಕೆಲಸ ಇರಲ್ಲ. ಆದರೆ ಏನು ಮಾಡೋದು, ಒಂದೊಂದು ಸಲ ಆಗಲ್ಲ, ಹಾಗೆ ಮಲಗಿಬಿಡ್ತೀನಿ. ಟ್ರೈ ಮಾಡ್ತೀನಿ ಕ್ಲೀನ್ ಮಾಡ್ಬಿಟ್ಟು ಮಲ್ಕೊಳ್ಳೋಣ ಅಂತ. ಆದರೆ ಕೆಲವೊಮ್ಮೆ ಮಿಸ್ ಆಗಿಬಿಡುತ್ತೆ. ನನ್ನ ಮಗಳು ಬೇಡ ಮಮ್ಮ, ಬಾ ಮಮ್ಮ, ಮಲ್ಕೊಳ್ಳೋಣ ಅಂತ ಹಿಂಸೆ ಮಾಡ್ತಿರ್ತಾಳೆ. ಸೊ ಅದಕ್ಕೆ ಒಂದೊಂದು ಟೈಮ್ ಮಾಡೋಕ್ಕಾಗಲ್ಲ. ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ. ಏನು ಹೇಳ್ತಾರೆ ನೋಡಬೇಕು. ಅಂದರೆ ಚೆನ್ನಾಗೇ ಓದ್ತಾಳೆ, ಪ್ರಾಬ್ಲಮ್ ಏನಿಲ್ಲ. ಆದರೂ ಪೇರೆಂಟ್ಸ್ ಮೀಟಿಂಗ್ ಅಂದರೆ ಏನು ಹೇಳ್ತಾರೆ, ಸ್ಕೂಲಲ್ಲಿ ಹೆಂಗಿರ್ತಾಳೆ ಅಂತ ಹೇಳ್ತಾರೆ ಅಂತ ಸ್ವಲ್ಪ ಟೆನ್ಷನ್ ಅಂತೂ ಇದ್ದೇ ಇರುತ್ತೆ. ನಮ್ಮ ಟೆನ್ಷನ್ ನೋಡಿದ್ರೆ ನನ್ನ ಮಗಳು ಎಲ್ಲೋ ಹೈಸ್ಕೂಲಲ್ಲಿ ಓದ್ತಿರ್ಬೇಕು ಆ ಥರ ಅನಿಸುತ್ತೆ. ಆದರೆ ಅವಳು ಇನ್ನೂ ಓದ್ತಿರೋದು UKGನೇ. ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ದು ಬಂದಳು. ಈಗಂತೂ ಪೇರೆಂಟ್ಸ್ ಮೀಟಿಂಗ್ ಅಂದರೆ ಪಪ್ಪ ಮಮ್ಮ ಇಬ್ಬರು ಹೋಗೋಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ಮಕ್ಕಳು ಪಪ್ಪ ಮಮ್ಮ ಇಬ್ಬರೂ ಬನ್ನಿ ಅಂತ ಫೋರ್ಸ್ ಮಾಡ್ತಿರ್ತಾರೆ. ಸೊ ಎಷ್ಟೇ ಕೆಲಸ ಇದ್ರೂ, ನಮ್ಮ ಹಸ್ಬೆಂಡ್ರಿಗೆ ಆಫೀಸ್ ಇತ್ತು, ಆದರೂ ಕೂಡ ಹಾಫ್ ಡೇ ಲೀವ್ ತೊಗೊಂಡು ಪೇರೆಂಟ್ಸ್ ಮೀಟಿಂಗ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ಅವ್ಳು ಕೇಳ್ಕೊತಾಳೆ, ಪಪ್ಪ ನೀನು ಬಾ, ಪಪ್ಪ ನೀನು ಯಾವಾಗಲೂ ಬರೋಲ್ಲ ಸ್ಕೂಲ್ಗೆ, ನೀನು ಡ್ರಾಪ್ ಮಾಡೋಕ್ಕೂ ಬರೋಲ್ಲ, ಪಿಕಪ್ ಮಾಡೋಕ್ಕೂ ಬರೋಲ್ಲ, ಅಟ್ಲೀಸ್ಟ್ ಪೇರೆಂಟ್ಸ್ ಮೀಟಿಂಗ್ ಆದರೂ ಬನ್ನಿ ಅಂತ ಹೇಳ್ತಿರ್ತಾಳೆ. ಸೊ ಅದಕ್ಕೆ ಅವ್ರ ಪಪ್ಪ ಸರಿ ಬಿಡು ಅಂತ ಹಾಫ್ ಡೇ ಲೀವ್ ತೊಗೊಂಡಿದ್ರು. ಅವರು ಕೂಡ ಬರ್ತಿದ್ದಾರೆ. ಅಷ್ಟರಲ್ಲಿ ಟೀ ಆಗ್ತಾಯಿತ್ತು. ಮತ್ತು ಒಂದು ಕಡೆ ಹಾಲು ಕಾಯಕ್ಕಿಟ್ಟಿದ್ದೆ. ಅದಾದಮೇಲೆ ಒಂದು ಕಡೆ ಟೀ ಇಟ್ಟಿದ್ದೆ. ನಮ್ಮ ಮನೇಲಿ ಟೀಗೆ ಶುಂಠಿ ಹಾಕೋದು ಕಂಪಲ್ಸರಿ. ಶುಂಠಿ ಇಲ್ಲ ಅಂದರೆ ಟೀ ನನಗೂ ಇಷ್ಟ ಆಗಲ್ಲ, ನಮ್ಮ ಯಜಮಾನ್ರಿಗೂ ಇಷ್ಟ ಆಗಲ್ಲ. ಮೊದಲೆಲ್ಲ ನಾನೇನು ಶುಂಠಿ ಟೀ ಅಂತ ಕುಡಿತಿರ್ಲಿಲ್ಲ. ನಮ್ಮ ಯಜಮಾನ್ರಿಗೆ ಶುಂಠಿ ಟೀ ಅಂದರೆ ಇಷ್ಟ ಅನ್ನೋದಕ್ಕಿಂತ ಕಂಪಲ್ಸರಿ ಬೇಕೇ ಬೇಕು. ಇಲ್ಲಾಂದರೆ ಅವರು ಟೀ ಅಷ್ಟು ಇಷ್ಟಪಟ್ಟು ಕುಡಿಯಲ್ಲ. ಸೊ ಕಂಪಲ್ಸರಿ ಹಾಕ್ತೀನಿ ನಾನು ಅವಾಗಲೇ ಟೀನ ಯಾಕೆ ಎನರ್ಜಿ ಡ್ರಿಂಕ್ ಅಂತ ಹೇಳಿದೆ ಅಂದರೆ, ಬೆಳಗ್ಗೆ ನಾನು ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ನಾನು ಬಂದು ಟಿಫನ್ ಮಾಡೋ ಅಷ್ಟರಲ್ಲಿ ಒಂದು 10 ಗಂಟೆ ಏನಾದರೂ ಆಗಿರುತ್ತೆ. ಸೊ ಅಷ್ಟೊತ್ತವರೆಗೂ ಹೊಸ್ಕೊಂಡಿರೋಕೆ ನನ್ನ ಕೈಲಂತೂ ಆಗಲ್ಲ. ಸೊ ಟೀ ಕುಡಿದಿದ್ರೆ ಸ್ವಲ್ಪ ಎನರ್ಜಿ ಅನಿಸುತ್ತೆ. ಸೊ ಅದಕ್ಕೆ ಎನರ್ಜಿ ಡ್ರಿಂಕ್ ಅಂದರೆ ಅನ್ಹೆಲ್ದಿ, ಬಟ್ ಇಟ್ಸ್ ಓಕೆ, ಅಭ್ಯಾಸ ಆಗಿದೆ, ಬಿಡೋಕ್ಕಾಗಲ್ಲ. ಸ್ವಲ್ಪ ಬೇಗ ಟೀ ಕುಡಿದು ನನ್ನ ಮಗಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬೇಕು. ಅಷ್ಟರಲ್ಲಿ ಸ್ವಲ್ಪ ಕಲರ್ ಮಾಡ್ತಿದ್ದಾಳೆ. ಕಲರಿಂಗಲ್ಲಿ ಮತ್ತು ಡ್ರಾಯಿಂಗಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಯಾವಾಗಲೂ ಕಲರ್ ಅಂತೂ ಮಾಡ್ತಾನೆ ಇರ್ತಾರೆ. ಹಾಯ್ ಕಂದ. ಗುಡ್ ಮಾರ್ನಿಂಗ್. ಓಕೆ ಕಂದ, ಗುಡ್ ಮಾರ್ನಿಂಗ್ ಮಗಳೇ. ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆಯಲ್ಲ, ಏನು ಹೇಳ್ಬೋದು ಮೇಡಮು? ಗುಡ್ ಅಂತ ಹೇಳ್ಬೋದಾ, ಬ್ಯಾಡ್ ಹೇಳ್ಬೋದಾ, ಏನು ಹೇಳ್ಬೋದು? ಇನ್ ಕೇಸ್ ಬ್ಯಾಡ್ ಅಂತ ಹೇಳಿದ್ರೆ ಏನು ಮಾಡೋದು? ಹೇಳ್ಬೇಕು. ಯಾರಿಗೆ? ನಾವಾ? ನಿಮ್ಮ ಕೋಪ ಮಾಡ್ಕೋಬೇಕಾ? ನಿಂಗೇನು ಅನ್ಸುತ್ತೆ? ನೀನು ಸ್ಕೂಲಲ್ಲಿ ಹೆಂಗಿರ್ತೀಯ? ಚೆನ್ನಾಗಿ ಓದ್ತೀಯಾ? ಮೇಡಮ್ ಹಾಗಾದ್ರೆ ಗುಡ್ ಹೇಳ್ಬೋದಾ, ಬ್ಯಾಡ್ ಹೇಳ್ಬೋದಾ? ಏನು ಅನ್ಸುತ್ತೆ ನಿನಗೆ? ಗುಡ್ ಹೇಳ್ಬೋದಾ? ಓಕೆ. ಇಬ್ಬರದು ಸ್ನಾನ ಆಯಿತು. ನನ್ನ ಮಗಳಿಗೆ ಕೋಮ್ ಮಾಡ್ತಿದ್ದೀನಿ. ಕೋಮ್ ಮಾಡಬೇಕಾದ್ರೂ ಅಷ್ಟೇ, ಯಾವುದೇ ಬಟ್ಟೆ ಆಗಲಿ, ಯಾವ ಬಟ್ಟೆ ಹಾಕ್ಕೊಬೇಕು, ಯಾವ ರೀತಿ ಕೋಮ್ ಮಾಡಬೇಕು, ಒಂದು ಜುಟ್ಟು ಹಾಕ್ಬೇಕಾ, 2 ಜುಟ್ಟು ಹಾಕ್ಬೇಕಾ, ಒಂದು ಜುಟ್ಟು ಆದರೆ ಎಣಿಬೇಕಾ, ಎಣಿಬಾರ್ದು, ಅದೆಲ್ಲ ಡಿಸೈಡ್ ಮಾಡೋದು ನನ್ನ ಮಗಳೇ. ನಾನು ಏನೇ ಹಂಗೆ ಹಾಕೋ ಹಿಂಗೆ ಹಾಕೋ ಅಂದ್ರೂ ಅವಳು ಕೇಳಲ್ಲ. ಅವಳಿಗೆ ಯಾವುದು ಚೆನ್ನಾಗಿ ಅನಿಸುತ್ತೆ, ಯಾವುದು ಕಂಫರ್ಟೇಬಲಾಗಿ ಅನಿಸುತ್ತೆ ಅದನ್ನೇ ಹಾಕ್ಕೊಳ್ಳೋದು ಅವಳು. ಬಟ್ಟೆ ವಿಷಯದಲ್ಲೂ ಅಷ್ಟೇ, ಅವಳೇ ಸೆಲೆಕ್ಟ್ ಮಾಡೋದು. ಮಮ್ಮ ನಾನು ಇವತ್ತು ಇದನ್ನು ಹಾಕೋತೀನಿ ಅಂತ.
ನಾವು ತೆಗೆದಿಟ್ರು ಇಲ್ಲ ಮಮ್ಮ ಇದು ಬೇಡ ಅನಿಸುತ್ತೆ, ಇದು ಇದಕ್ಕೆ ಮ್ಯಾಚ್ ಆಗಲ್ಲ ಅನಿಸುತ್ತೆ. ಇದು ಇಲ್ಲಿ ಇಲ್ಲಿ ಮಗಳೇ ಕಂದಲು ಇಲ್ಲಿ ನೋಡು, ಅರೆ ಸ್ಮೈಲ್ ಮಾಡುತ್ತೋ ಇಲ್ಲಿ ನೋಡು. ಓಕುಮೋ ಅಕ್ಕಂದ ಪಪ್ಪ ಬೈತಾ, ಪಪ್ಪ ಹುಡುಕೊಡ್ತಲ್ಲ ಮಗಳೇ ನಿಂಗೆ. ಹೋಗಿ ನನ್ನ ಮಗಳಿಗೆ ಬ್ಲ್ಯಾಕ್ ಕಲರ್ ವಾಚ್ ಬೇಕಿತ್ತಂತೆ, ಆದರೆ ಬ್ಲ್ಯಾಕ್ ಕಲರ್ ವಾಚ್ ಸಿಕ್ಕಿರಲಿಲ್ಲ. ಪಿಂಕ್ ಕಲರ್ ಮ್ಯಾಚ್ ಆಗುತ್ತೆ ಅಂತ ಅವ್ರ ಪಪ್ಪ ಪಿಂಕ್ ಕಲರ್ ವಾಚ್ ಕೊಟ್ಟಿದ್ರು. ಬ್ಲ್ಯಾಕ್ ಕಲರ್ ವಾಚ್ ಬೇಕು ಅಂತ ಆಟ ಮಾಡಿದ್ದಕ್ಕೆ ಅವ್ರ ಪಪ್ಪ ಸ್ವಲ್ಪ ರೇಗಿದ್ದಾರೆ, ಅದಕ್ಕೆ ಸ್ವಲ್ಪ ಅಪ್ಸೆಟ್ ಆಗಿದ್ಲು. ಅದು ನಾನಂತೂ ಆಗಿದ್ರೆ ಪಿಂಕ್ ಕಲರ್ ವಾಚ್ ಕೂಡ ಹುಡುಕೊಡ್ತಿರ್ಲಿಲ್ಲ, ಎಲ್ಲಿಟ್ಟಿದ್ರು ಅಂತ ನನಗಂತೂ ನೆನಪಿಲ್ಲ. ಬಟ್ ಅವ್ರ ಪಪ್ಪ ಆಗಿದ್ದಕ್ಕೆ ಅಟ್ಲೀಸ್ಟ್ ಅದನ್ನಾದರೂ ಹುಡುಕಿ ತೆಗೆದುಕೊಟ್ಟಿದ್ದಾರೆ. ಆದರೂ ನಂಗೆ ಬ್ಲ್ಯಾಕ್ ಕಲರೇ ಬೇಕು ಅಂತ ಆಟ ಮಾಡಿದ್ದಕ್ಕೆ ಸ್ವಲ್ಪ ರೇಗಿದ್ದಾರೆ, ಅದಕ್ಕೆ ಸ್ವಲ್ಪ ಮೂಡ್ ಆಫ್ ಆಗಿತ್ತು ಅವಳದು. ಇವಾಗ ಹೊರಟಿದ್ದೀವಿ ಪೇರೆಂಟ್ಸ್ ಮೀಟಿಂಗ್ಗೆ. ಆಲ್ರೆಡಿ 9:30 ಟೈಮ್ ಕೊಟ್ಟಿದ್ರು, 9:40 ಆಗ್ತಿದೆ, ಸ್ವಲ್ಪ ಲೇಟ್ ಆಯಿತು. ಇಟ್ಸ್ ಓಕೆ, ಬಟ್ ಹೊರಟಿದ್ದೀವಿ. ನನ್ನ ಮಗಳಿಗೆ ಪೇರೆಂಟ್ಸ್ ಮೀಟಿಂಗಲ್ಲಿ ಟೀಚರ್ ಏನು ಹೇಳ್ತಾರೆ ಏನೋ ಟೆನ್ಷನ್ಗಿಂತ ಅವ್ರ ಪಪ್ಪ ಮತ್ತು ನಾನು ಇಬ್ಬರೂ ಸ್ಕೂಲ್ಗೆ ಹೋಗ್ತಿದ್ದೀವಿ ಅನ್ನೋ ಖುಷಿನೇ ಜಾಸ್ತಿ. ಏನು ಹೇಳ್ತಾರೆ ಕಂದ, ಏನಾದರೂ ಮೇಡಮ್ ಬೈತಾರಾ, ಇಲ್ಲ ನೀನಾದರೂ ನೀನು ಸ್ಕೂಲಲ್ಲಿ ಮಾತು ಕೇಳಲ್ಲ ಅಂತ ಹೇಳ್ತಾರಾ? ಹಂಗೇನಾದ್ರು ಇಲ್ಲ ಮಮ್ಮ, ನಾನೇನು ಆ ಥರ ಏನು ಹೇಳಲ್ಲ, ನಾನು ಗುಡ್ಡು ಅಂತ ಹೇಳ್ತಾಳೆ. ನಾವು ಬ್ಯಾಂಗ್ಳೂರಲ್ಲಿದ್ದಾಗ ನಾನು ಒಬ್ಬಳೇ ಹೋಗೋಕ್ಕೆ ಟ್ರೈ ಮಾಡ್ತಿದ್ದೆ, ಅಂದರೆ ಅಲ್ಲಿ ಆರಾಮಾಗಿ ಹೋಗ್ಬೋದು ಅನಿಸ್ತಿತ್ತು. ಇವಾಗ ನಾವು ಚೆನ್ನೈಯಲ್ಲಿರೋದ್ರಿಂದ ನನಗೆ ಒಬ್ಬಳೇ ಹೋಗೋಕೆ ಅಷ್ಟು ಕಂಫರ್ಟೇಬಲ್ ಫೀಲ್ ಆಗಲ್ಲ. ಸೊ ಅದಕ್ಕೆ ನಮ್ಮ ಯಜಮಾನ್ರು ಕೂಡ ಹಾಫ್ ಡೇ ಎಲ್ಲ ರಜೆ ತೊಗೊಂಡು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಇವಾಗ ಸ್ಕೂಲ್ಗೆ ಹೋಗ್ಬಿಟ್ಟು ವಾಪಸ್ ಬರ್ತಿದ್ದೀವಿ. ಬರೋ ದಾರಿಲಿ ಹಂಗೇ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ, ಯಾಕಂದರೆ ನಾನು ಮನೆಗೆ ಬಂದಾದಮೇಲೆ ಅಡುಗೆ ಮಾಡೋಣ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಯಜಮಾನ್ರು ಇಲ್ಲ ನಂಗೆ ಲೇಟ್ ಆಗುತ್ತೆ, ನಾನು ಆಫೀಸ್ಗೆ ಹೋಗಬೇಕು, ಮನೆಗೆ ಹೋಗಿ ಮಾಡೋ ಅಷ್ಟರಲ್ಲೇ ಲೇಟ್ ಆಗುತ್ತೆ, ಬಾ ಇಲ್ಲ ಇಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದರು. ನಾನು ಸರಿ ಅಂತ ಇನ್ನೇನು ಲೇಟ್ ಆಗುತ್ತೆ, ಆಲ್ರೆಡಿ ಇಟ್ಸ್ 11 o'clock 11:30 ಆಗಿಬಿಟ್ಟಿತ್ತು. ಸೊ ಇಲ್ಲೇ ಏನಾದರೂ ತಿನ್ನೋಣ ಅಂತ ಇಲ್ಲೇ A2B ಇತ್ತು ಹತ್ರದಲ್ಲಿ, ಅಲ್ಲಿಗೆ ಹೋಗ್ತಿದ್ದೀವಿ. ಪೇರೆಂಟ್ಸ್ ಮೀಟಿಂಗಲ್ಲಿ ಫೀಡ್ಬ್ಯಾಕ್ ಚೆನ್ನಾಗೇ ಇತ್ತು, ಚೆನ್ನಾಗಿ ಓದ್ತಾಳೆ, ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಆ್ಯಕ್ಟಿವಿಟೀಸ್ ಕೂಡ ಮಾಡ್ತಾಳೆ ಅಂತ ಹೇಳಿದ್ರು. ಅವ್ರ ಪಪ್ಪ ಹೋಟೆಲ್ಗೆ ಹೋಗೋಣ ಅಂದ ತಕ್ಷಣ ನನ್ನ ಮಗಳು ಫುಲ್ ಹ್ಯಾಪಿ ಆಗಿಬಿಟ್ಲು. ಇನ್ನು ಮಮ್ಮ ಮನೆಗೆ ಹೋಗಿ ಅಡುಗೆ ಮಾಡಿ ನಾವು ಊಟ ಮಾಡೋ ಅಷ್ಟರಲ್ಲಿ ಹಸಿವಾಗುತ್ತೆ ಅಂತ ಅವಳು ತುಂಬ ಬೇಜಾರು ಮಾಡ್ಕೊಂಡಿಲ್ಲ, ಏನೋ ಗೊತ್ತಿಲ್ಲ. ಬಟ್ ಅವ್ರ ಪಪ್ಪ ಇಲ್ಲೇ ತಿನ್ಕೊಂಡು ಹೋಗೋಣ ಅಂದ ತಕ್ಷಣ ಫುಲ್ ಹ್ಯಾಪಿ ಆಗಿಬಿಟ್ಲು. ನಾವು ದೋಸೆ ಮತ್ತು ಪೂರಿ ತೊಗೊಂಡಿದ್ವಿ, 3 ದೋಸೆ ತೊಗೊಂಡಿದ್ವಿ, 1 ಪ್ಲೇಟ್ ಪೂರಿ ತೊಗೊಂಡಿದ್ವಿ. ನನ್ನ ಮಗಳಿಗೆ ಆ್ಯಕ್ಚುಲಿ ದೋಸೆಯಿಂದ ತೊಗೊಂಡಿದ್ದು, ಪೂರಿ ಸ್ವಲ್ಪ ಆಯಿಲೆಲ್ಲ ಜಾಸ್ತಿ ಇರುತ್ತೆ ಅಂತ. ಬಟ್ ಇಲ್ಲ ನೋಡು ನಾನು ಪೂರಿನೇ ತಿಂತೀನಿ ಅಂದ್ಲು. ಸರಿ ಅಂತ ಪೂರಿನೇ ಕೊಟ್ವಿ. ಅದಾದಮೇಲೆ ಅಲ್ಲೇ ಸ್ವಲ್ಪ ಸ್ವೀಟ್ ತೊಗೊಂಡ್ವಿ. ನನ್ನ ಮಗಳಿಗೆ ಕಾಜು ಕತ್ಲಿ ಅಂದರೆ ಫೇವ್ರೇಟು. ಪಪ್ಪ ನಂಗೆ ಕಾಜು ಕತ್ಲಿ ಕೊಡಿಸು ಅಂತ ಹೇಳ್ತಾ ಇದ್ಲು, ಅದಕ್ಕೆ ಸ್ವಲ್ಪ ಕಾಜು ಕತ್ಲಿ ಮತ್ತು ಮಿನಿ ಜಂಗಿಟ್ ತೊಗೊಂಡ್ವಿ. ತುಂಬ ಲೇಟಾಗಿತ್ತು, ನಮ್ಮ ಯಜಮಾನ್ರಿಗೂ ಟೈಮ್ ಆಗ್ತಾಯಿತ್ತು. ಸರಿ ಬೇಗ ಬನ್ನಿ ಹೊರಡಬೇಕು, ನಾನು ಆಫೀಸಲ್ಲಿ ಲೇಟಾಯಿತು ಅಂತ ಹೇಳ್ತಾಯಿದ್ರು. ಸರಿ ಅಂತ ಅಲ್ಲಿಂದ ಹೊರಟ್ವಿ. ಪೇರೆಂಟ್ಸ್ ಮೀಟಿಂಗ್ ಬಗ್ಗೆ ನನಗೆ ಅನ್ಸೋದೇನು ಅಂದರೆ, ನಾವೆಲ್ಲ ಚಿಕ್ಕವರಿದ್ದಾಗ ಹೈಸ್ಕೂಲ್ ಬರೋವರೆಗೂ ಯಾವ ಪೇರೆಂಟ್ಸ್ ಮೀಟಿಂಗು ಇರ್ತಿರ್ಲಿಲ್ಲ. ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ನಾನು ಅಂದ್ಕೊಂಡಿರೋ ಥರ 8th 9th ಬರೋವರೆಗೂ ಯಾವ ಪೇರೆಂಟ್ಸ್ ಮೀಟಿಂಗು ನೋಡಿಲ್ಲ ನಾನು. 10th ಬಂದಾಗ ಮಾತ್ರ ಪೇರೆಂಟ್ಸ್ ಮೀಟಿಂಗ್ ಇರ್ತಿತ್ತು, ಅಲ್ಲಿವರೆಗೂ ಯಾವ ಪೇರೆಂಟ್ಸ್ ಮೀಟಿಂಗು ಇರ್ತಿರ್ಲಿಲ್ಲ. ಇವಾಗ ಇವರು KG ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಶುರು ಮಾಡಿರ್ತಾರೆ. ಅಷ್ಟೇ ಎಕ್ಸೈಟೆಡ್ಗೆ ಅವ್ರ ಅಪ್ಪ ಅಮ್ಮ ಕೂಡ ಹೋಗ್ತಾರೆ, ಅಂದರೆ ನಾವು ಕೂಡ ಹೋಗ್ತೀವಿ. ಏನು ಹೇಳ್ತಾರೆ ನಮ್ಮ ಮಕ್ಕಳು ಸ್ಕೂಲಲ್ಲಿ ಏನು ಕಲಿತಿದ್ದಾರೆ, ಹೇಗಿರ್ತಾರೆ ಅಂತ ತಿಳ್ಕೊಳ್ಳೋ ಕುತೂಹಲ ನಮಗೂ ಇರುತ್ತೆ. ಸೊ ಅಲ್ಲಿಂದ ಬಂದಾದಮೇಲೆ ವಿಹಾಸ್ ಸ್ವಲ್ಪ ರೆಸ್ಟ್ ಮಾಡಿದ್ಲು. ಆಮೇಲೆ ಈವ್ನಿಂಗಲ್ಲಿ ಅವಳಿಗೆ ಡ್ಯಾನ್ಸ್ ಕ್ಲಾಸ್ ಇರುತ್ತೆ, ಅಂದರೆ ವೀಕಲ್ಲಿ 2 times ಅಷ್ಟೇ ಇರುತ್ತೆ, ಅದನ್ನು ಅಟೆಂಡ್ ಮಾಡಿದ್ಲು. ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.